ಹಲೋ ನಮಸ್ಕಾರ. ಸ್ಫೂರ್ತಿ ರೆಸಿಪೀಸ್‌ಗೆ ಸ್ವಾಗತ. ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. 2-3 ದಿನ ಇಟ್ರೂ ಏನು ಕೆಡಲ್ಲ. ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬೆಳಗ್ಗೆ ಹೊತ್ತು ಮಕ್ಳಿಗೆ ಸ್ಕೂಲ್ ಲಂಚ್ ಬಾಕ್ಸಿಗಾಗಿರ್ಬೋದು 3 ಹೊತ್ತು ಮಾಡಿಕೊಟ್ರು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೇ ಇವತ್ತು ವಾಂಗಿಬಾತ್ ಮಾಡ್ತಿರೋದು. ಇದೇನು ಸಿಂಪಲ್ ಅನ್ಕೋಬೇಡಿ, ಈ ರೀತಿ ಮಾಡಿ ನೋಡಿ. 3 ಹೊತ್ತು ಕೊಟ್ಟರು ತಿಂತಾರೆ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ನಮಗೂ ಅಷ್ಟೇ ಇಷ್ಟ ಆಗುತ್ತೆ ತಿನ್ಲಿಕ್ಕೆ. ಯಾವಾಗೂ ಇದೇ ರೀತಿ ಟ್ರೈ ಮಾಡಿಬಿಟ್ಟು ತಿನ್ನಬೇಕು ವಾಂಗಿಬಾತು ಅಂತ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಬಾಣಲಿಗೆ ಒಂದು ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆಗೆ ಸಾಂಬಾರಿಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ. ನೀವು ಇದನ್ನು ಜಾಸ್ತಿ ಗೊಜ್ಜು ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ 15 ದಿವಸ ಬೇಕಾದರೂ ಇಟ್ಬಿಟ್ಟು ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಒಂಚೂರು ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ತೆ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ಒಂದು 4 ಜನಕ್ಕಾಗೋವಷ್ಟು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ರೈಸ್ ಅಷ್ಟು ಹಾಕಿದ್ರೆ 4 ಜನಕ್ಕೆ ಆಗೋವಷ್ಟು ಹಾಕಬೇಕು. 10 ರೂಪಾಯಿದು ಒಂದು ಪ್ಯಾಕೆಟ್ಗೆ. ಒಂದು ಪ್ಯಾಕೆಟಲ್ಲಿ ನಾನು 4 ಜನಕ್ಕೆ ಆಗುತ್ತೆ ಅಂತ ಹೇಳಿದೆ. ನೀವು ಬೇಕಿದ್ರೆ ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಈಗ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಒಗ್ಗರಣೆಲ್ಲೇ ಸ್ವಲ್ಪ ಬೇಗ ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಅದರಲ್ಲಿ ಖಾರ ಎಲ್ಲ ಬಿಡುತ್ತೆ ಅನ್ನೋದಕ್ಕೋಸ್ಕರ ಬೇಗ ಹಾಕಿದ್ದು. ಇಲ್ಲಾಂದರೆ ಬೆಂದಿರಲ್ಲ, ಆ ರೀತಿ ಇರುತ್ತೆ ಒಗ್ಗರಣೆಯಲ್ಲಿ. ಬೇಗ ಈರುಳ್ಳಿಗಿನ ಮುಂಚೆ ಹಸಿರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡೋದ್ರಿಂದ, ಒಗ್ಗರಣೆಗೆ ಹಾಕೋದ್ರಿಂದ ಚೆನ್ನಾಗಿ ಖಾರನೂ ಬಿಡುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಈರುಳ್ಳಿ ಹಾಕಿದ್ದೀನಿ, 1-2 ಈರುಳ್ಳಿ ಹಾಕಿ ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿ ಇದಿಷ್ಟು ಚೆನ್ನಾಗಿ ಬೇಯಲಿ. ಒಗ್ಗರಣೆಲೇ ಬೇಯಬೇಕು. ಇದು ಒಗ್ಗರಣೆಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಏಕೆಂದರೆ ಇದಕ್ಕೆ ನೀರೆಲ್ಲ ಸೇರಿಸ್ತಾ ಇಲ್ಲ. ಹಾಗಾಗಿ ಒಂದು ಟೊಮೆಟೊ ಹಾಕಿ, ಹುಳಿ ಎಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡಿ. ಹುಣಸೆ ಹಣ್ಣೆಲ್ಲ ನೀರು ಹಾಕ್ತಿರಲ್ಲ, ಹುಣಸೆ ಹಣ್ಣಿನ ನೀರೆಲ್ಲ ಏನೋ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಒಂದು 4 ಜನಕ್ಕಾಗೋವಷ್ಟು ರೈಸ್ಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ಹಾಗಾಗಿ ಒಂದು ಟೊಮೆಟೊ ಹಾಕಿ, ಅಂದರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ. ಬೇಯಬೇಕಲ್ಲ ಸ್ವಲ್ಪ ಬೇಗ, ಒಗ್ಗರಣೆಲೆ ಬೇಯಬೇಕು. ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಇದ್ದರೆ ಎಣ್ಣೆಲಿ ಬೇಯಿಸ್ತಾ ಇರೋದ್ರಿಂದ ತಳ ಹಿಡಿಯಲ್ಲ, ಮತ್ತು ಚೆನ್ನಾಗೂ ಇರುತ್ತೆ ಗೊಜ್ಜೆಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಮಾಮೂಲಿ ಒಗ್ಗರಣೆಗೆ ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ವಾಂಗಿಬಾತು ಬದನೆಕಾಯಿನೂ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ನೋಡ್ಬೋದು, ಸ್ಟಾರ್ಟಿಂಗಿಗೆ ತೋರಿಸ್ದೆ ಸಣ್ಣ ಸಣ್ಣಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ತುಂಬ ದಪ್ಪಗೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ, ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿರ್ರಿ. ಇದನ್ನು ಉಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆಲಿ ಮಿಕ್ಸ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಅಂತ. ಟೊಮೆಟೊ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ ಉಪ್ಪು ಹಾಕೋದ್ರಿಂದ. ಈಗ ಒಂದು ಕಾಲು ಸ್ಪೂನ್ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ಗೋಸ್ಕರ ಅರಿಶಿಣದ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಮುಚ್ಚಿಡೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಚೆನ್ನಾಗಿ ಒಗ್ಗರಣೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಟಿದ್ದಾದಮೇಲೆ ವಾಂಗಿಬಾತ್ ಬದನೆಕಾಯಿ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ದೀವಿ, ಇನ್ನೇನು ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಸ್ವಲ್ಪ ಲೋ ಟು ಮೀಡಿಯಮ್ ಆಗಿ ಇಡಿ. ಸ್ವಲ್ಪ ಜಾಸ್ತಿ ಉರಿಯೆಲ್ಲ ಇಡ್ಲಿಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ. ವಾಂಗಿಬಾತು ಅಂದರೆ ಬದನೆಕಾಯಿ ಒಗ್ಗರಣೆಲೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಚೆನ್ನಾಗಿ ಬದನೆಕಾಯಿ ಎಲ್ಲ ಬೇಯಲಿ ಅಂತ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಅಂದರೆ ನಾನು ಒಂದು 8 ನಿಮಿಷ 9 ನಿಮಿಷದ ವಿಡಿಯೋ ಇದು. ಬಟ್ ಬದನೆಕಾಯಿ ಬೇಯೋಕ್ಕೆ ಒಂದು 2-3 ನಿಮಿಷ ಬೇಕಾಗುತ್ತೆ. ಬೇಗ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದು. ನೋಡ್ಬೋದು, ರೈಸ್ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಕುಕ್ಕರಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಗಂಜಿ ಬಸ್ಬಿಟ್ಟು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು.
ಕುಕ್ಕರ್ಗೆ ಹಾಕಿ ಅನ್ನ ಮಾಡ್ಕೊಂಡು ತಿಂದರೆ ಅಷ್ಟು ಅನ್ಹೆಲ್ದಿ ಅಂತಾರೆ. ಹಾಗಾಗಿ ಓಪನ್ ಪಾತ್ರೆಯಲ್ಲೇ ಮಾಡಿ ಗಂಜಿ ಎಲ್ಲ ಬಸಿದ್ಬಿಟ್ಟು, ಯಾವುದೇ ಅಕ್ಕಿ ಆಗಿರಲಿ, ಸೊಸೈಟಿ ಅಕ್ಕಿ ಆಗಿರಲಿ, ಇಲ್ಲಾಂದರೆ ಮನೆಗೆ ಸೋನಾ ಮಸೂರಿ ಅಕ್ಕಿ ತರ್ತೀವಲ್ಲ ಅದಾದರೂ ಆಗಿರ್ಬೋದು, ಆ ಗಂಜಿ ಬಸ್ದು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ನೋಡ್ಬೋದು ಈ ರೀತಿ ಬದನೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನೋಡ್ಬೋದು, ಈ ರೀತಿ ಬೆಂದಿರಬೇಕು. ಈ ರೀತಿ ಎಲ್ಲ ಬೆಂದಿದೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಬೋದು. ಇದು 10 ರೂಪಾಯಿ ಪ್ಯಾಕೆಟು MTR ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಒಟ್ಟು 10 ರೂಪಾಯಿದೊಂದು ಪ್ಯಾಕೆಟ್ಗೆ ಒಂದು 4 ಜನಕ್ಕೆ ಆಗೋವಷ್ಟು ರೈಸ್ ಮಿಕ್ಸ್ ಮಾಡಿದ್ರೆ ಇಷ್ಟೆಲ್ಲ ಒಗ್ಗರಣೆ ಮಾಡಿ ತುಂಬ ರುಚಿಯಾಗಿರುತ್ತೆ. ಸುಮ್ಮನೆ ನಾನು ಹೇಳ್ತಾ ಇಲ್ಲ, ನಮ್ಮ ಮನೆಗೆ ಪದೇ ಪದೇ ಇದೇ ರೆಸಿಪಿ ಮಾಡಿಕೊಡ್ತೀನಿ ಮಕ್ಳಿಗೆ. ಬೆಳಗ್ಗೆನೇ ಲಂಚ್ ಬಾಕ್ಸಿಗೆ ಸ್ಕೂಲಿಗೆ ಏನು ಕಟ್ಟಬೇಕು ಅಂತ ದಿನ ಮಾಡಿದ್ದೇ ಮಾಡೋದಕ್ಕಿಂತ ಈ ರೀತಿನೂ ಮಾಡಿಕೊಡಿ. ಅಂದರೆ ತುಂಬ ಇಷ್ಟಪಡ್ತಾರೆ. ಸಖತ್ತಾಗಿದೆ ಅಂತಲೂ ಮಕ್ಕಳು ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಹೇಳ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿರಮ್ಮ ಅಂತಲೇ ಹೇಳ್ತಾರೆ. ಅಷ್ಟು ಅಂದರೆ 1 ಸ್ಪೂನ್ ತಿಂತಾರೆ ಅಂದರೆ 1-2 ಸ್ಪೂನ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಅಷ್ಟೇ ಎಷ್ಟು ತಿಂತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ನೋಡ್ಬೋದು ಈ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ. ಯಾವುದು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸುಮ್ಮನೆ ಒಗ್ಗರಣೆಲೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅನ್ನ ಮಾಡಿಟ್ಟಿದ್ನಲ್ಲ, ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಅದೇ ಒಂದು ಟೆನ್ಷನ್ ಇರುತ್ತೆ, ಬೆಳಗ್ಗೆ ಇದ್ದರೆ ಏನು ಮಾಡೋದು ಲಂಚ್ ಬಾಕ್ಸಿಗೆ ಅಂತ. ಬೆಳಗ್ಗೆನೆ ಟೈಮ್ ಆಗಿದ್ರು ಕೂಡ ಬೇಗ ರೆಡಿ ಮಾಡಿ ಬಾಕ್ಸಿಗೆ ಕಟ್ಬಿಡ್ಬೋದು, ಅಷ್ಟು ಈಸಿ ರೆಸಿಪಿ. ರೆಡಿ ಮಾಡಿಕೊಡಿ. ಅವರೇ ಪದೇ ಪದೇ ಕೇಳ್ತಾರೆ ಮಕ್ಕಳು, ನಮ್ಗೆ ಇದೇ ರೀತಿ ವಾಂಗಿಬಾತ್ ಮಾಡಿಕೊಡಿ ಮಮ್ಮಿ ಅಂತ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನಪ್ಪ ಇಷ್ಟು ಸಿಂಪಲ್ಲು ಈ ರೀತಿ ಹೇಳಿದ್ದಾರೆ, ಇದೇನು ಚೆನ್ನಾಗಿರುತ್ತೆ, ಇದೇನು ದೊಡ್ಡ ಟೇಸ್ಟ್ ಅಂದರೆ ಇನ್ನೇನು ಚೆನ್ನಾಗಿರುತ್ತೆ, ಒಗ್ಗರಣೆಲಿ ಒಂದು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾವ್ರಲ್ಲ ಅಂತ ಅಂದ್ಕೋಬೇಡಿ. ಇದೇ ರೀತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಹೇಗೆ ಬಂದಿದೆ ರೆಸಿಪಿ ಅಂತ. ತುಂಬ ಸಿಂಪಲ್ ಇರ್ಬೋದು, ಬಟ್ ಇದು ಟೇಸ್ಟ್ಗೆ ಫಿದಾ ಆಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸುಮ್ಮನೆ ಏನೋ ವಿಡಿಯೋದಲ್ಲಿ ನೋಡಿದೆ, ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ ಅನ್ನೋದಲ್ಲ. ನಮ್ಮ ಮನೆಗೆ ನಾವೇನು ಏನು ಪದೇ ಪದೇ ಮಾಡಿ ತಿಂತಾ ಇರ್ತೀವೋ ಅದನ್ನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ನಾನು ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಟೇಸ್ಟ್ ಎಲ್ಲ, ನೀವೊಂದ್ಸರಿ ಟ್ರೈ ಮಾಡಿ. ನೋಡ್ಬೋದು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ, ರೆಡಿಯಾಗಿದೆ ರೈಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದೇ ರೀತಿ ವಾಂಗಿಬಾತ್ ಟ್ರೈ ಮಾಡ್ತೀರಾ ಅನ್ನೋದು ತಿಳಿಸಿ, ಇಲ್ಲ ಅಂದರೆ ಯಾವ ರೀತಿ ಟ್ರೈ ಮಾಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ರೆಸಿಪಿಲಿ ಸಿಗ್ತೀನಿ.